ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಇಂದ್ರನು ಗಂಧರ್ವನನ್ನು ಕಳುಹಿಸಿದರೂ ಮರುತ್ತನು ಒಪ್ಪದಿರಲು ಇಂದ್ರನು ಕೋಪದಿಂದ ಯಜ್ಞವನ್ನು ಕೆಡಿಸುವುದಕ್ಕಾಗಿ ಬಂದುದು. ಸಂವರ್ತನು ಇಂದ್ರಾದಿ ದೇವತೆಗಳನ್ನು ಸ್ತಂಭನ ಮಾಡಿದುದು. ಇಂದ್ರನು ಶರಣಾಗತನಾದುದು ಎಂಬ 10ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಸಂವರ್ತನು ಮರುತ್ತನ ಯಾಗವನ್ನು ಮಾಡಿಸಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿರುವಾಗ ಅದನ್ನು ಕಂಡು ಹೊಟ್ಟೆ ಕಿಚ್ಚುಪಟ್ಟಂತಹ ಬೃಹಸ್ಪತಿಯು ಇಂದ್ರನ ಬಳಿಗೆ ಹೋಗಿ ಇಂದ್ರನಿಗೆ ಆ ಯಾಗವನ್ನು ನಿಲ್ಲಿಸುವಂತೆ ಹೇಳುತ್ತಾನೆ. ಆಗ ಇಂದ್ರನು ಅಗ್ನಿಯನ್ನು ಕರೆದು ಮತ್ತೆ ಮರುತ್ತನನ್ನು ಬೃಹಸ್ಪತಿಯೊಡನೆ ಸೇರಿಸಲು ಪ್ರಯತ್ನಿಸಬೇಕೆಂದು ಹೇಳುತ್ತಾನೆ. ಆ ಪ್ರಯತ್ನವನ್ನು ಮರುತ್ತನು ಸಾರಾಸಗಟಾಗಿ ನಿರಾಕರಿಸಿ ಬಿಡುತ್ತಾನೆ. ಪದೇ ಪದೇ ಅಗ್ನಿಯು ಬಲವಂತ ಮಾಡಿದಾಗ ಸಂವರ್ತನು ಕೋಪಗೊಂಡು ಆತನನ್ನು ಶಪಿಸಿಬಿಡುವುದಾಗಿ ಹೆದರಿಸುತ್ತಾನೆ. ಅದರಿಂದ ಭಯಗೊಂಡು ಹಿಂತಿರುಗಿ ದೇವಲೋಕಕ್ಕೆ ಓಡಿ ಬಂದಂತಹ ಅಗ್ನಿಯು ತನ್ನಿಂದ ಮತ್ತೆ ಹೋಗಿ ಆ ಮರುತ್ತನನ್ನಾಗಲಿ ಸಂವರ್ತನನ್ನಾಗಲಿ ಬಲವಂತಪಡಿಸುವುದು ಸಾಧ್ಯವಿಲ್ಲ, ಬೇರೆ ಯಾರನ್ನಾದರೂ ಕಳುಹಿಸು ಎಂದು ಇಂದ್ರನಿಗೆ ಹೇಳಿಬಿಟ್ಟಿದ್ದಾನೆ. ಆಗ ಇಂದ್ರನು, ಅಗ್ನಿ, ಓಹೋ ಹಾಗೆಯೋ, ಬ್ರಾಹ್ಮಣ ಬಲವೇ ಬಲವಾದುದು, ಬ್ರಾಹ್ಮಣ ಬಲಕ್ಕಿಂತ ಬೇರೆ ಯಾವುದೂ ಮೇಲಲ್ಲವೆಂದು ಹೇಳುವೆಯಷ್ಟೇ. ಹೇಗೂ ಇರಲಿ, ಮರುತ್ತನ ಈ ಹೆಮ್ಮೆಯನ್ನು ಮಾತ್ರ ನಾನು ಸಹಿಸಲಾರೆನು. ಭಯಂಕರವಾದ ನನ್ನ ವಜ್ರಾಯುಧವನ್ನು ಅವನ ಮೇಲೆ ಪ್ರಯೋಗಿಸುವೆನು ಎಂದು ಹೇಳಿ ಸಮೀಪದಲ್ಲಿದ್ದ ಗಂಧರ್ವನನ್ನು ಕರೆದು, ಧೃತರಾಷ್ಟ್ರ, ಈಗಲೇ ನೀನು ಮರುತ್ತನ ಯಾಗಶಾಲೆಗೆ ಹೋಗಿ ಅವನು ಸಂವರ್ತನೊಡನೆ ಇರುವಾಗಲೇ ನನ್ನ ಮಾತಿನಿಂದ ಹೀಗೆಂದು ತಿಳಿಸಬೇಕು. ಓ ರಾಜ, ಯಜ್ಞಕ್ಕಾಗಿ ನೀನು ಬೃಹಸ್ಪತಿಯನ್ನು ವರಿಸುವೆಯಾ, ಇಲ್ಲವೇ ಭಯಂಕರವಾದ ವಜ್ರಾಯುಧದಿಂದ ನಾನು ನಿನ್ನನ್ನು ಸಂಹರಿಸಲೇ ಎಂದು ಕೇಳಿ ಬಾ ಎಂದನು. ಓ ಧರ್ಮರಾಜ, ಇಂದ್ರಾಜ್ಞೆಯಂತೆ ಧೃತರಾಷ್ಟ್ರನು ಮರುತ್ತನ ಬಳಿಗೆ ಬಂದು, ಓ ರಾಜೇಂದ್ರ, ನಾನು ಇಂದ್ರನ ಕಡೆಯಿಂದ ಬಂದ ಧೃತರಾಷ್ಟ್ರನೆಂಬ ಗಂಧರ್ವನು, ಮಹಾತ್ಮನೂ ಲೋಕೇಶ್ವರನೂ ಆದ ಆ ದೇವೇಂದ್ರನ ಸಂದೇಶವನ್ನು ಕೇಳು. ಬೃಹಸ್ಪತಿಯನ್ನು ನೀನು ಪುರೋಹಿತನನ್ನಾಗಿ ವರಿಸಲೇಬೇಕು. ನನ್ನ ಮಾತಿನಂತೆ ನಡೆಸದಿದ್ದರೆ ವಜ್ರಾಯುಧದಿಂದ ನಿನ್ನನ್ನು ಹೊಡೆಯುವೆನು ಎಂದು ಹೇಳಿ ಕಳುಹಿಸಿರುವನು ಎಂದನು. ಅದಕ್ಕೆ ಆ ಮರುತ್ತನು, ಓ ಗಂಧರ್ವರಾಜ, ನೀನು ಧರ್ಮವನ್ನು ಬಲ್ಲವನು. ವಿಶ್ವೇ ದೇವತೆಗಳು, ಅಷ್ಟವಸುಗಳು, ಅಶ್ವಿನಿ ದೇವತೆಗಳು ಅದನ್ನು ಚೆನ್ನಾಗಿ ತಿಳಿದಿರುವರು. ಮಿತ್ರದ್ರೋಹವೆಂಬುದು ಬ್ರಹ್ಮಹತ್ಯೆಗೆ ಸಮಾನವಾದ ಮಹಾಪಾತಕವೆಂಬುದನ್ನು, ಅದಕ್ಕೆ ಪರಿಹಾರ ಮಾರ್ಗವೇ ಇಲ್ಲವೆಂಬುದನ್ನು ನೀವೆಲ್ಲರೂ ಬಲ್ಲಿರಷ್ಟೇ. ಬೃಹಸ್ಪತಿಯು ದೇವಶ್ರೇಷ್ಠನಾದ ಆ ಮಹೇಂದ್ರನಿಗೆ ಪುರೋಹಿತನಾಗಿರಲಿ. ಈಗ ಈ ಸಂವರ್ತನೆ ನನ್ನಿಂದ ಯಾಗವನ್ನು ಮಾಡಿಸುವನು. ಈ ವಿಷಯದಲ್ಲಿ ನೀನಾಗಲಿ ಇಂದ್ರನಾಗಲಿ ಹೇಳಿದಂತೆ ನಾನು ನಡೆಯಲಾರೆನು ಎಂದನು. ಆಗ ಆ ಗಂಧರ್ವರಾಜನು, ರಾಜ, ಬೇಡ ಬೇಡ, ಈ ಹಠವನ್ನು ಬಿಟ್ಟುಬಿಡು. ಈಗಾಗಲೇ ಕೋಪದಿಂದ ಗರ್ಜಿಸುತ್ತಿರುವ ದೇವೇಂದ್ರನ ಆರ್ಭಟವು ಆಕಾಶದಲ್ಲಿ ಕೇಳುತ್ತಿರುವುದನ್ನು ಗಮನಿಸಲಿಲ್ಲವೇನು? ದೇವೇಂದ್ರನು ನಿನ್ನ ಮೇಲೆ ವಜ್ರವನ್ನು ಬೀಸಿಬಿಡುವನು. ನಿನ್ನ ಕ್ಷೇಮಕ್ಕೆ ದಾರಿಯನ್ನು ನೋಡು. ಕಾಲವು ಮೀರಿ ಹೋದರೆ ಕೆಲಸವು ಕೆಡುವುದು ಎಂದನು. ಆಗ ಮರುತ್ತನು ಅಂತರಿಕ್ಷದಲ್ಲಿ ಕೋಪದಿಂದ ಗರ್ಜಿಸುತ್ತಿರುವ ಇಂದ್ರನ ಕೂಗಾಟವನ್ನು ಕೇಳುತ್ತಾ ತಪೋನಿಧಿಯು ಧರ್ಮಜ್ಞನೂ ಆದ ಸಂವರ್ತನ ಬಳಿಗೆ ಬಂದು, ಓ ಮುನೀಂದ್ರ, ಸಂಕಟದಲ್ಲಿ ಮುಳುಗುತ್ತಿರುವ ನನ್ನ ಸ್ಥಿತಿಯನ್ನು ನೋಡು. ಇಂದ್ರನು ನನ್ನ ಮೇಲೆ ಕೋಪಾವಿಷ್ಟನಾಗಿರುವನು. ಬಹುದೂರ ಮಾರ್ಗದಲ್ಲಿರುವುದರಿಂದ ಈಗ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಈಗ ನೀನೇ ನನ್ನ ಕ್ಷೇಮಕ್ಕೆ ಮಾರ್ಗವನ್ನು ಚಿಂತಿಸಬೇಕು. ನಿನ್ನನ್ನು ಮೊರೆ ಹೊಕ್ಕಿರುವೆನು, ನನಗೆ ಅಭಯವನ್ನು ಕೊಡು. ಅದು ಇಂದ್ರನು ವಜ್ರಧಾರಿಯಾಗಿ ಅಮಾನುಷವಾದ ಘೋರ ಶಬ್ದದೊಡನೆ ದಿಕ್ಕುಗಳನ್ನು ಮೊಳಗಿಸುತ್ತಾ ನಮ್ಮ ಕಡೆಗೆ ಬರುತ್ತಿರುವನು ನೋಡು, ಅವನು ನಮ್ಮನ್ನು ಹೆದರಿಸುವನು ಎಂದನು. ಆಗ ಸಂವರ್ತನು, ರಾಜೇಂದ್ರ, ಹೆದರಬೇಡ, ನಿನಗೆ ಇಂದ್ರನಿಂದಾದ ಭಯವನ್ನು ನಾನು ನೀಗಿಸುವೆನು. ಈಗಲೇ ಶತ್ರುಗಳನ್ನು ಸ್ತಂಭನ ಮಾಡತಕ್ಕ ನನ್ನ ವಿದ್ಯಾಬಲದಿಂದ ಆ ದೇವೇಂದ್ರನನ್ನು ಅಲ್ಲಾಡದಂತೆ ಮಾಡಿ ಅವನಿಂದ ನಿನಗೆ ಏನು ಅಪಾಯವಿಲ್ಲದಂತೆ ರಕ್ಷಿಸುವೆನು. ಹೆದರಬೇಡ, ಅವನು ನಿನ್ನನ್ನು ಹೊಡೆಯಲಾರನು. ಇಂದ್ರನೊಡನೆ ಬರುವ ಎಲ್ಲ ದೇವತೆಗಳ ಆಯುಧಗಳನ್ನು ನಾನು ವಿಫಲ ಮಾಡುವೆನು. ರಾಜೇಂದ್ರ, ಆ ಇಂದ್ರನ ವಜ್ರಾಯುಧವು ದಿಕ್ಕುಗಳನ್ನೆಲ್ಲ ವ್ಯಾಪಿಸಲಿ, ಬಿರುಗಾಳಿಯಾಗಿ ಬೀಸಲಿ, ಮಳೆಯಾಗಿ ಅರಣ್ಯಗಳಲ್ಲಿ ವರ್ಷಿಸಲಿ, ಆಕಾಶದಲ್ಲಿ ಜಲಪ್ರವಾಹಗಳು ಹರಿಯಲಿ, ಮಿಂಚುಗಳು ಮಿಂಚಲಿ, ಅವೆಲ್ಲವನ್ನು ವ್ಯರ್ಥ ಮಾಡುವೆನು. ಇದೋ ಮಿಂಚು ಕಾಣಿಸುತ್ತಿರುವುದು ನೋಡು, ಆದರೂ ನೀನು ಹೆದರಬೇಡ. ಅಗ್ನಿದೇವನು ನಿನ್ನನ್ನು ಸರ್ವವಿಧದಿಂದಲೂ ರಕ್ಷಿಸಲಿ. ಆ ದೇವೇಂದ್ರನೇ ನಿನಗೆ ಸಮಸ್ತ ಕಾಮಗಳನ್ನು ಈಡೇರಿಸಲಿ. ಹಾಗೆಯೇ ಜಲಪ್ರವಾಹಗಳೊಡನೆ ನಿನ್ನನ್ನು ಮುಳುಗಿಸುವುದಕ್ಕಾಗಿ ಬರುವ ಭಯಂಕರವಾದ ವಜ್ರವು ಹಿಂಜರಿಯಲಿ ಎಂದನು. ಆಗ ಮರುತ್ತನು, ಓ ಮಹಾತ್ಮ,
ಅದು ವಜ್ರಾಯುಧದ ಭಯಂಕರ ಶಬ್ದವು ದೊಡ್ಡ ಬಿರುಗಾಳಿಯ ಘೋಷದೊಡನೆ ನನ್ನ ಕಿವಿಗೆ ಬೀಳುತ್ತಿರುವುದು. ನನ್ನ ಮನಸ್ಸು ಮೇಲೆ ಮೇಲೆ ಭಯದಿಂದ ತತ್ತಳಿಸುತ್ತಿದೆ. ಈಗ ನನ್ನ ಮನಸ್ಸಿಗೆ ಯಾವ ವಿಧದಿಂದಲೂ ನೆಮ್ಮದಿಯಿಲ್ಲದಂತಿದೆ. ಏನು ಮಾಡಲಿ ಎಂದನು. ಅದಕ್ಕೆ ಆ ಸಂವರ್ತನು, ಓ ರಾಜ, ಆ ವಜ್ರದ ಭಯವು ನಿನಗೆ ನೀಗಲಿ. ಆ ವಜ್ರವು ನಿನ್ನನ್ನು ಮುಟ್ಟದಂತೆ ಗಾಳಿಯಲ್ಲಿ ಹಾರಿಸಿ ಬಿಡುವೆನು. ನೀನು ಹೆದರಬೇಡ. ಇದು ಹೊರತು ನಿನಗೆ ಬೇರೆ ವರವೇನಾದರೂ ಬೇಕಾಗಿದ್ದರೆ ಕೇಳು, ಅದನ್ನು ಕೊಡುವೆನು ಎಂದನು. ಅದಕ್ಕೆ ಆ ಮರುತ್ತನು, ಮುನೀಂದ್ರ, ಇಂದ್ರನು ಈ ಆಗ್ರಹವನ್ನು ಬಿಟ್ಟು ಸಾಕ್ಷಾತ್ತಾಗಿ ನಮ್ಮ ಯಜ್ಞಶಾಲೆಗೆ ಬಂದು ಹವಿಸ್ಸನ್ನು ಗ್ರಹಿಸಬೇಕು. ಅದರಂತೆ ಇತರ ದೇವತೆಗಳು ಪ್ರತ್ಯಕ್ಷವಾಗಿ ಬಂದು ನಮ್ಮ ಯಜ್ಞದಲ್ಲಿ ತಮ್ಮ ತಮ್ಮ ಹವಿರ್ಭಾಗಗಳನ್ನು ಹುತ ಮಾಡಿದ ಸೋಮವನ್ನು ಗ್ರಹಿಸಬೇಕು ಎಂದನು. ಅದಕ್ಕೆ ಆ ಸಂವರ್ತನು, ರಾಜ, ಹಾಗೆಯೇ ಆಗಲಿ. ಈಗಲೇ ಇಂದ್ರನು ತನ್ನ ಹಸುರು ಕುದುರೆಗಳಿಂದ ಕೂಡಿದ ರಥದಲ್ಲಿ ಎಲ್ಲ ದೇವತೆಗಳೊಡಗೂಡಿ ಈ ಯಜ್ಞಕ್ಕೆ ಬರುವಂತೆ ಮಾಡುವೆನು. ನನ್ನ ಮಂತ್ರದಿಂದ ಅವನನ್ನು ಬಲಾತ್ಕಾರದಿಂದ ಇಲ್ಲಿಗೆ ಸೆಳೆಯುವೆನು ನೋಡು. ನನ್ನ ಮಂತ್ರ ಬಲದಿಂದ ಅವನಿಗೆ ಶರೀರವೇ ಸ್ವಾಧೀನವಿಲ್ಲದಂತೆ ಇಲ್ಲಿಗೆ ಸೆಳೆಯಲ್ಪಡುವುದನ್ನಾದರೂ ನೋಡುತ್ತಿರು ಎಂದನು. ಓ ಧರ್ಮರಾಜ, ಇಷ್ಟರಲ್ಲಿಯೇ ದೇವೇಂದ್ರನು ಉತ್ತಮಾಶ್ವಗಳಿಂದ ಹೂಡಿದ ರಥದಲ್ಲಿ ಕುಳಿತು ಇತರ ದೇವತೆಗಳೊಡನೆ ಆ ಮರುತ್ತನ ಯಾಗದಲ್ಲಿ ಸೋಮರಸವನ್ನು ಪಾನ ಮಾಡುವುದಕ್ಕಾಗಿ ಯಜ್ಞವಾಟಕ್ಕೆ ತಾನಾಗಿ ಬಂದನು. ದೇವತೆಗಳೊಡನೆ ಬರುತ್ತಿರುವ ಇಂದ್ರನನ್ನು ನೋಡಿದ ಕೂಡಲೇ ಮರುತ್ತನು ತನ್ನ ಪುರೋಹಿತನಾದ ಸಂವರ್ತನೊಡನೆ ಮೇಲೆದ್ದು ಶಾಸ್ತ್ರೋಕ್ತವಾಗಿ ಅವನನ್ನು ಪೂಜಿಸಿ ಸತ್ಕರಿಸಿದನು. ಆಗ ಸಂವರ್ತನು, ಓ ಮಹೇಂದ್ರ, ನಿನಗೆ ಸುಖಾಗಮನವು. ನೀನು ಪ್ರತ್ಯಕ್ಷವಾಗಿ ಇಲ್ಲಿಗೆ ಬಂದುದರಿಂದ ನನ್ನ ಯಜ್ಞಕ್ಕೆ ಅತಿಶಯವಾದ ಶೋಭೆಯುಂಟಾಯಿತು. ಇದು ನನ್ನ ಯಜ್ಞದಲ್ಲಿ ನೀನು ಯಥೇಚ್ಛವಾಗಿ ನಾನು ಹಿಂಡಿಕೊಟ್ಟ ಸೋಮರಸವನ್ನು ಪಾನ ಮಾಡಬೇಕು ಎಂದನು. ಆಗ ಮರುತ್ತರಾಜನೂ ಕೂಡ ಇಂದ್ರನನ್ನು ನೋಡಿ, ಮಹೇಂದ್ರ, ನನ್ನನ್ನು ಪ್ರೇಮ ದೃಷ್ಟಿಯಿಂದ ನೋಡು. ನಿನಗೆ ನನ್ನ ವಂದನವಿರಲಿ. ಈಗ ನನ್ನ ಯಜ್ಞವು ಸಾರ್ಥಕವಾಯಿತು. ನನ್ನ ಜೀವಿತವು ಸಫಲವಾಯಿತು. ಬೃಹಸ್ಪತಿಗೆ ತಮ್ಮನಾದ ಈ ಸಂವರ್ತನೆ ನನಗೆ ಯಜ್ಞವನ್ನು ಮಾಡಿಸುವನು ಎಂದನು. ಅದಕ್ಕೆ ಆ ಇಂದ್ರನು, ನಿನ್ನ ಗುರುವಾದ ಈತನು ಮಹಾತಪೋನಿಧಿ ಎಂಬುದನ್ನು, ಬೃಹಸ್ಪತಿಯ ತಮ್ಮನೆಂಬುದನ್ನು ನಾನು ಬಲ್ಲೆನು. ಅವನು ಮಂತ್ರದಿಂದ ನನ್ನನ್ನು ಸೆಳೆದುದರಿಂದಲೇ ನಾನು ಇಲ್ಲಿಗೆ ಬಂದೆನು. ಈಗ ನನಗೆ ನಿನ್ನಲ್ಲಿ ವಿಶೇಷ ಪ್ರೀತಿಯುಂಟಾಯಿತು. ನನ್ನ ಕೋಪವು ಹೋಯಿತು ಎಂದನು. ಆಗ ಸಂವರ್ತನು, ದೇವರಾಜ, ನೀನು ಇವನಲ್ಲಿ ಪ್ರೀತಿಯುಳ್ಳವನಾಗಿದ್ದರೆ ನೀನೇ ಮುಂದಾಗಿ ನಿಂತು ಈ ಯಜ್ಞ ಕಾರ್ಯಗಳನ್ನೆಲ್ಲ ನಡೆಸಬೇಕು. ನೀನೇ ಆಯಾ ದೇವತೆಗಳಿಗೆ ಸಲ್ಲಬೇಕಾದ ಸಮಸ್ತ ಭಾಗಗಳನ್ನು ಹಂಚಿಕೊಡು. ಇದರಿಂದ ಲೋಕಕ್ಕೆಲ್ಲ ಈತನ ಹೆಸರು ಚೆನ್ನಾಗಿ ತಿಳಿಯಲಿ ಎಂದನು. ಓ ಧರ್ಮರಾಜ, ಒಡನೆಯೇ ದೇವೇಂದ್ರನು ಆ ಯಜ್ಞ ಕಾರ್ಯಗಳನ್ನು ನಡೆಸುವುದಕ್ಕಾಗಿ ತಾನೇ ಮುಂದಾಗಿ ನಿಂತನು. ದೇವತೆಗಳನ್ನು ಕರೆದು, ಈಗಲೇ ಸಭೆಗಳನ್ನು ನಿರ್ಮಿಸಿರಿ. ಉತ್ತಮವಾದ ಸ್ಥಳಗಳನ್ನು ಸಾವಿರಾರು ಸಂಖ್ಯೆಯಿಂದ ಅಲ್ಲಲ್ಲಿ ಏರ್ಪಡಿಸಿರಿ. ಅವೆಲ್ಲವೂ ಐಶ್ವರ್ಯ ಸಮೃದ್ಧಿಯುಳ್ಳವುಗಳಾಗಿಯೂ ಗಂಧರ್ವರಿಗೂ ಅಪ್ಸರಸುಗಳಿಗೂ ಆಶ್ಚರ್ಯಕರಗಳಾಗಿಯೂ ಇರಬೇಕು. ಈಗಲೇ ಸ್ತಂಭಗಳನ್ನು ನಿಲ್ಲಿಸಿರಿ, ಸೋಪಾನಗಳನ್ನು ಕಟ್ಟಿರಿ. ಎಲ್ಲ ಅಪ್ಸರಸ್ಸುಗಳು ಆ ಸಭೆಯಲ್ಲಿ ನರ್ತನವನ್ನು ಮಾಡಬೇಕು. ಯಾಗಶಾಲೆಯು ನಮ್ಮ ಸ್ವರ್ಗಕ್ಕೆ ಸಮಾನವಾಗಿರಬೇಕು ಎಂದನು. ಒಡನೆಯೇ ಇಂದ್ರಾಜ್ಞೆಯಿಂದ ದೇವತೆಗಳು ಎಲ್ಲವನ್ನೂ ಸಿದ್ಧಗೊಳಿಸಿದರು. ಆಗ ಇಂದ್ರನು ಸಂತೋಷದಿಂದ ಮರುತ್ತ ರಾಜನನ್ನು ನೋಡಿ, ರಾಜೇಂದ್ರ, ಈಗ ನನ್ನ ಸಮಸ್ತ ದೇವತೆಗಳೊಡನೆ ನಾನು, ನಿನ್ನ ಪೂರ್ವ ಪಿತೃಗಳು ನಿನ್ನ ಯಾಗಕ್ಕಾಗಿ ಸಂತೋಷಗೊಂಡೆವು. ಎಲ್ಲರೂ ನಿನ್ನಿಂದ ಯಜ್ಞದೆಲ್ಲ ಹವಿರ್ಭಾಗಗಳನ್ನು ಗ್ರಹಿಸಲಿ. ಬ್ರಾಹ್ಮಣರು ಈ ಯಜ್ಞದಲ್ಲಿ ಅಗ್ನಿದೇವತಾ ತೃಪ್ತಿಕರವಾದ ಕೆಂಪು ಹೋರಿಯನ್ನು, ವಿಶ್ವೇ ದೇವತೆಗಳಿಗೆ ಪ್ರೀತಿಕರವಾದ ಚಿತ್ರವರ್ಣದ ಹೋರಿಯನ್ನು, ಯಾಗಕ್ಕೆ ಉತ್ತಮವೆನಿಸಿದ ನೀಲವರ್ಣವುಳ್ಳ ಹಾಗೂ ತೂಗಾಡುತ್ತಿರುವ ಲಿಂಗ ಅಥವಾ ಶಿಷ್ಣವುಳ್ಳ ಹೋರಿಯನ್ನು ಆಲಂಬನ ಅಂದರೆ ವಧೆ ಮಾಡಲಿ ಎಂದನು. ಓ ಧರ್ಮರಾಜ, ಆಮೇಲೆ ಮರುತ್ತನ ಯಾಗವು ಮುಂದುವರಿಯಿತು. ಅದರಲ್ಲಿ ದೇವತೆಗಳು ಸಾಕ್ಷಾತ್ತಾಗಿ ತಾವೇ ಬಂದು ಹವಿಸ್ಸನ್ನು ಗ್ರಹಿಸಿದರು. ಅದರಲ್ಲಿ ಹಸಿರು ಕುದುರೆಗಳುಳ್ಳವನು ದೇವರಾಜನೂ ಆದ ಇಂದ್ರನು ಬ್ರಾಹ್ಮಣರಿಂದ ಪೂಜಿಸಲ್ಪಡುತ್ತಾ ಸದಸ್ಯನಾಗಿದ್ದನು. ಆಗ ಮಹಾತ್ಮನಾದ ಮರುತ್ತರಾಜನು ಯಜ್ಞಶಾಲೆಯಲ್ಲಿ ಬೇರೊಂದು ಯಾಗಾಗ್ನಿಯಂತೆ ತೇಜಸ್ಸಿನಿಂದ ಜ್ವಲಿಸುತ್ತಾ ಉಚ್ಚ ಧ್ವನಿಯಿಂದ ಮಂತ್ರೋಚ್ಚಾರಣ ಪೂರ್ವಕವಾಗಿ ದೇವಗಣಗಳನ್ನು ಆಹ್ವಾನ ಮಾಡಿ ಅಗ್ನಿಯಲ್ಲಿ ಹವಿಸ್ಸನ್ನು ಹೋಮ ಮಾಡುತ್ತಿದ್ದನು. ಇಂದ್ರನು ಸೋಮಪಾನ ಮಾಡತಕ್ಕ ಇತರ ದೇವತೆಗಳು ಆ ಯಜ್ಞದಲ್ಲಿ ಉತ್ತಮವಾದ ಸೋಮವನ್ನು ಪಾನ ಮಾಡಿದ ಮೇಲೆ ಅದರಿಂದ ಯಥೇಷ್ಟವಾಗಿ ತೃಪ್ತಿ ಹೊಂದಿ ಮರುತ್ತನ ಅನುಜ್ಞೆಯನ್ನು ಪಡೆದು ಹಿಂದಿರುಗಿದರು. ಆಮೇಲೆ ಮರುತ್ತರಾಜನು ಅಲ್ಲಲ್ಲಿ ಮೇಲೆ ಮೇಲೆ ಸುವರ್ಣಗಳನ್ನು ರಾಶಿ ಹಾಕಿಸುತ್ತಾ ಬ್ರಾಹ್ಮಣರಿಗೆ ಸಮೃದ್ಧಿಯಾದ ದಾನವನ್ನು ಕೊಟ್ಟು ಧನಪತಿಯಾದ ಕುಬೇರನಿಗೆ ಸಾಟಿಯಾಗಿ ತೋರುತ್ತಿದ್ದನು. ಹೀಗೆ ಕೊಟ್ಟ ಮೇಲೆಯೂ ಮರುತ್ತರಾಜನು ನಾನಾ ವಿಧ ಸುವರ್ಣ ರಾಶಿಗಳಿಂದ ತುಂಬಿದ ದೊಡ್ಡ ಭಂಡಾರವನ್ನು ಅಲ್ಲಿಯೇ ಬಿಟ್ಟು ಗುರುವಿನ ಅನುಮತಿಯನ್ನು ಪಡೆದು ಅಲ್ಲಿಂದ ಹಿಂತಿರುಗಿ ತನ್ನ ನಗರಕ್ಕೆ ಬಂದು ಸಮುದ್ರಾವೃತವಾದ ಸಮಸ್ತ ಭೂಮಿಯನ್ನು ಪಾಲಿಸುತ್ತಿದ್ದನು.
ಓ ಧರ್ಮರಾಜ, ಮರುತ್ತರಾಜನ ಮಹಿಮೆಯು ಈ ವಿಧವಾದುದು. ಅವನ ಯಾಗದಲ್ಲಿ ಅಪರಿಮಿತವಾದ ಸುವರ್ಣವು ಸಂಗ್ರಹಿಸಲ್ಪಟ್ಟಿದ್ದಿತು. ಅದರಲ್ಲಿ ಮಿಕ್ಕ ಧನರಾಶಿಯು ಈಗಲೂ ಅಲ್ಲಿಯೇ ಉಳಿದಿದೆ. ನೀನು ಅವನ್ನೆಲ್ಲ ತಂದು ಸುವರ್ಣಮಯ ಸಾಮಗ್ರಿಗಳಿಂದಲೇ ಯಾಗವನ್ನು ನಡೆಸಿ ದೇವತೆಗಳನ್ನು ತೃಪ್ತಿಗೊಳಿಸು ಎಂದನು. ಆಮೇಲೆ ಧರ್ಮರಾಜನು ವ್ಯಾಸಮುನಿಯ ಈ ವಾಕ್ಯವನ್ನು ಕೇಳಿ ಅದೇ ರೀತಿಯಾಗಿ ಆ ಧನರಾಶಿಯನ್ನು ತಂದು ಯಜ್ಞವನ್ನು ನಡೆಸುವುದಾಗಿ ಉದ್ದೇಶಿಸಿದನು. ಇದಕ್ಕಾಗಿ ಮಂತ್ರಿಗಳೊಡನೆ ಕಲೆತು ಬಾರಿಗೂ ಕಾರ್ಯಾಲೋಚನೆ ಮಾಡಿದನು. ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ 10ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.